ಮನೆಗೆ ಹೊರಟಿದ್ದೀನಿ. ನಾನು ಎಲ್ಲಿದ್ದೀನಿ ಗೆಸ್ ಮಾಡು. ನಮ್ಮ ಬಸ್ ಸ್ಟಾಪಲ್ಲಿ. ಇನ್ನು ಅರ್ಧ ಗಂಟೆ ಬರ್ತೀನಿ. ಬಸ್ ಬರಬೇಕಲ್ಲ, ಕಾಯಿ. ನಿನಗೂ ಗೊತ್ತಾಗ್ಲಿ ಕಾಯೋದಂದ್ರೆ ಏನು ಅಂತ. ನನಗೆ ಈ ಬಸ್ ಸ್ಟಾಪ್ ಅಂದ್ರೆ ಎಷ್ಟು ಖುಷಿ ಗೊತ್ತಾ? ಯಾಕೆ ಅಂದ್ರೆ ಈ ಗಂಡಸ್ರೆ ಇಷ್ಟು ಮದ್ವೆ ಆದ್ಮೇಲೆ ಎಲ್ಲಾನು ಮರ್ತು ಹೋಗ್ಬಿಡ್ತಾರೆ. ಮದ್ವೆಗಿಂತ ಮುಂಚೆ ನಮ್ ಇಡೀ ಆಯಸ್ ಕಳ್ದಿರೋದು ಇದೇ ಬಸ್ ಸ್ಟಾಪ್ ಅಲ್ವಾ. ನನಗಂತೂ ಯಾರಾದ್ರೂ ಮೋಸ್ಟ್ ರೊಮ್ಯಾಂಟಿಕ್ ಪ್ಲೇಸ್ ಯಾವುದು ಅಂತ ಕೇಳಿದ್ರೆ ಈ ಬಸ್ ಸ್ಟಾಪ್ ಅಂತಾನೆ ಹೇಳೋದು. ಹೋಗೋ, ನೀನ್ ಎಲ್ಲ ಮರ್ತು ಹೋಗ್ಬಿಟ್ಟಿದ್ಯಾ. ವೆರಿ ಬ್ಯಾಡ್. ಕತ್ತೆ ಇಲ್ಲಿಗೆ ಬಂದ್ಬಿಟ್ಟಿದ್ಯಾ? ಡೇಟಿಂಗ್ ಹೋಗೋಣ. ರೀ ಮಿಸ್ಟರ್, ನಾನೀಗ ಮಿಸ್ಸಸ್. ಸೊ ವಾಟ್? ನನ್ ಗಂಡ ಮನೇಲಿ ಕಾಯ್ತಿರ್ತಾನೆ. ನನ್ನ ಹೆಂಡತಿ ಮನೇಲಿಲ್ಲ, ನಾ ಮನೆಗೆ ಹೋಗಿ ಏನ್ ಮಾಡ್ಲಿ? ಅದಕ್ಕೆ ನಿಮ್ಮನ್ನ ಕೇಳ್ತಿರೋದು. ಕೋತಿ, ಯಾರಾದ್ರೂ ಕೇಳಿಸ್ಕೊಂಡ್ರೆ? ಕೇಳಿಸ್ಕೊಳ್ಳಿ ಬಿಡು, ಪ್ರಣಯ ಪಕ್ಷಿಗಳು ಅನ್ಕೋತಾರೆ. ನಿನ್ಗೆ ಯಾವಾಗ್ಲೂ ಇದೆ. ಹ್ಞೂ, ಮತ್ತೆ ಫ್ರೆಂಡ್ಸು, ಕೆಲಸ, ಅಮ್ಮನ ಮನೆಗೆ ಫೋನು ಎಲ್ಲ ಖುಷಿನೇ ನಿನಗೆ. ಆದ್ರೆ ನನಗೆ ಹೋಗ್ಲಿ ಬಿಡು, ಮೊದಲು ನೀನೇ ಹೇಳು. ಇವತ್ತು ದಿನ ಶುರು ಆಗಿದೆ ಎಂತ ಒಳ್ಳೆ ಮೂಡಲ್ ಗೊತ್ತಾ? ಬೆಳಗ್ಗೆ ಆಫೀಸಿಗೆ ಹೋಗುವಾಗ ಕಲಾ ಚಿಕ್ಕಮ್ಮ ಎಲ್ಲರೂ ಸೇರಿ ಆರತಿ ಎತ್ತಿದ್ರು. ಆಮೇಲೆ ಅಜ್ಜಿಗೆ ಆಶೀರ್ವಾದ ತಗೊಳಕ್ ಹೋದಾಗ ಅಜ್ಜಿ ಕೋಲ್ಡ್ ರೆಸ್ಪಾನ್ಸ್, ಅದಕ್ಕೆ ಬೇಜಾರಾಗಿದ್ಯಾ? ಅಜ್ಜಿ ಆಶೀರ್ವಾದ ಮಾಡಿ ಒಳ್ಳೆ ಹೆಸರು ಮಾಡು ಅಂತ ವಿಶ್ ಮಾಡಿದ್ರು. ನನಗಂತೂ ಆನೆ ಬಲ ಬಂದಂಗ ಆಯ್ತು. ಇನ್ನು ಆಫೀಸಲ್ಲಿ ನಾನು ವಾಪಸ್ ಬಂದೆ ಅಂತ ನನ್ನ ಎಲ್ಲಾ ಕಲೀಗ್ಸು ಎಷ್ಟು ಖುಷಿ ಪಟ್ರು ಗೊತ್ತಾ? ಸೊ ಯುವರ್ ಡೇ ವಾಸ್ ಮೇಡ್. ಚೆನ್ನಾಗಿತ್ತು ಅಂತ ಆಯ್ತು ನಿನ್ ದಿನ. ಕೇಳು, ಅಪ್ಪ ಅಮ್ಮಂಗ್ ಮನೆ ಹುಡುಕ್ಬೇಕು ಅನ್ನೋ ಟೆನ್ಷನ್ ಅಲ್ಲಿದ್ದ. ಗೀತಾ ಹೇಳಿದ್ಲು ಅವ್ರ ಅಕ್ಕ ದುಬೈಗೆ ಹೋಗ್ತಿದಾರಂತೆ. ಅವ್ರದ್ದೊಂದು ಫ್ಲಾಟ್ ಇದೆಯಂತೆ ಇಲ್ಲಿ. ಒಳ್ಳೆ ಜನ ಸಿಕ್ಕಿದ್ರೆ ಮಾತ್ರ ಬಾಡಿಗೆ ಕೊಡ್ತೀನಿ ಅಂತ ಹೇಳ್ತಿದಾರಂತೆ. ಅದಕ್ಕೆ ಗೀತಾ ನಿಮ್ಮ ಅಪ್ಪ ಅಮ್ಮಂಗೆ ಬಂದಿದ್ ಬಿಡಕ್ ಹೇಳು ಅಂತ ಹೇಳಿದ್ರು. ಗ್ರೇಟ್ ನ್ಯೂಸ್ ಅಲ್ವಾ? ಮತ್ತೆ ಯಾಕೆ ಬೇಕು ಜಾನು ಈ ಬಾಡಿಗೆ ಮನೆಗಳ ಕಾಟ ಎಲ್ಲ? ಶ್ರೀ, ಅವ್ರೇನಾದ್ರೂ ನಿನ್ನ ಹತ್ರ ಬಂದು ಹೋಗ್ಲಿ ಬಿಡು, ಈಗ ಅದೆಲ್ಲ ಯಾಕೆ? ಓಕೆ, ಅಷ್ಟೇನಾ? ಇನ್ನೇನಾದ್ರೂ ಹ್ಯಾಪಿ ನ್ಯೂಸ್ ಇದೆಯೋ? ನಿಂಗೆ ಹೊಟ್ಟೆ ಉರಿ ಅಲ್ವಾ? ಇಲ್ಲಮ್ಮ, ಅಟ್ಲೀಸ್ಟ್ ನಿನ್ಗಾದ್ರೂ ದಿನ ಚೆನ್ನಾಗಿತ್ತಲ್ಲ. ಐ ಆಮ್ ಹ್ಯಾಪಿ ಫಾರ್ ಯು. ನಿನಗಾದ್ರೂ ಅಂದ್ರೆ ನಿಂದೇನಾಯ್ತು? ಎಲ್ಲಾದ್ರೂ ಹೊರಗೆ ಹೋಗೋಣ ಊಟಕ್ಕೆ? ಬೇಡ ಶ್ರೀ, ಅತ್ತೆಗೆ ಹೇಳಲಿಲ್ಲ, ಅಡುಗೆ ಮಾಡಿರ್ತಾರೆ. ಬೇಬಿ ಅತ್ತೆಗೂ ಹೇಳಲಿಲ್ಲ ಲೇಟ್ ಆಗುತ್ತೆ ಅಂತ. ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು ಜಾನು. ಹೇಳು, ಅದಕ್ಕೆ ಹೋಟ್ಲಿಗೆ ಯಾಕೆ ಹೋಗ್ಬೇಕು? ಏನಾಯ್ತು? ಸರಿ ಬಿಡು, ಮನೇಲಿ ಆರಾಮಾಗಿ ಕೂತ್ ಮಾತಾಡೋಣ.